ಹರೇ ಕೃಷ್ಣ. ಐಹಿಕ ನಿಸರ್ಗದ ಗುಣತಂತ್ರಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯನು ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಈ ವ್ಯವಸ್ಥೆಯನ್ನು ನಾನು ಸೃಷ್ಟಿಸಿದ್ದರೂ ನಾನು ಬದಲಾವಣೆಯಲ್ಲಿದ್ದವನು, ಅವ್ಯಯನು. ಆದುದರಿಂದ ನಾನು ಕತಾರ್ನಲ್ಲ ಎಂದು ತಿಳಿ. ಭಾವಾರ್ಥ: ಎಲ್ಲವನ್ನೂ ಸೃಷ್ಟಿಸಿದವನು ಭಗವಂತ. ಎಲ್ಲವನ್ನೂ ಅವನಿಂದ ಜನಿಸಿದ್ದು, ಅವನೇ ಎಲ್ಲಕ್ಕೂ ಆಧಾರ ಮತ್ತು ಪ್ರಳಯದ ನಂತರ ಎಲ್ಲವೂ ಅವನಲ್ಲೇ ಉಳಿಯುತ್ತದೆ. ಆದುದರಿಂದ ಸಾಮಾಜಿಕ ವ್ಯವಸ್ಥೆಯನ್ನು 4 ವಿಭಾಗಗಳನ್ನು ಸೃಷ್ಟಿಸಿದನು. ಅವನೇ ಬುದ್ಧಿಶಾಲಿಗಳ ವರ್ಗವಾದ ಮೊದಲ ವಿಭಾಗವನ್ನು ಪಾರಿಭಾಷಿಕವಾಗಿ ಬ್ರಹ್ಮನು ಎಂದು ಕರೆಯಲಾಗಿದೆ. ಇವರು ಸಾತ್ವಿಕ ಗುಣದವರಾದುದರಿಂದ ಈ ಹೆಸರು. ಅವರ ಅನಂತರದ ವಿಭಾಗದವರನ್ನು ಆಡಳಿತಗಾರರು, ಇವರಿಗೆ ಪರಿಭಾಷಿಕ ಕ್ಷತ್ರಿಯರು ಎಂದು ಹೆಸರು. ಇವರು ರಜಗುಣಗಳದವರು, ವೈಶ್ಯರು ಎಂದು ಕರೆಯುತ್ತಾರೆ. ವರ್ತಕರಲ್ಲಿ ರಜಗುಣ ತಮೋಗುಣಗಳು ಬೇರೆ ಇತರರು. ಶೂದ್ರರು ಅಥವಾ ಧಾರ್ಮಿಕ ವರ್ಗದವರು ಐಹಿಕ ನಿಸರ್ಗದ ತಮೋಗುಣದವರು. ಮನುಷ್ಯ ಸಮಾಜದಲ್ಲಿ ಈ 4 ವಿಭಾಗಗಳನ್ನು ಸೃಷ್ಟಿಸಿದ್ದರೂ ಶ್ರೀಕೃಷ್ಣನು ಇವುಗಳಲ್ಲಿ ಯಾವ ವಿಭಾಗಕ್ಕೂ ಸೇರಿದವನಲ್ಲ. ಏಕೆಂದರೆ ಮನುಷ್ಯನು ಸಮಾಜದಲ್ಲಿ ಬದ್ಧ ಜೀವಿಗಳ ಒಂದು ಭಾಗಿಯಾಗಿದ್ದಾರೆ. ಆದರೆ ಶ್ರೀಕೃಷ್ಣನು ಬದ್ಧ ಜೀವಿಯಲ್ಲ. ಮನುಷ್ಯನು ಸಮಾಜವು ಬೇರೆ ಯಾವುದೇ ಪ್ರಾಣಿ ಸಮಾಜದಂತೆಯೇ ಇದ್ದೆ. ಆದರೆ ಮನುಷ್ಯನನ್ನು ಪ್ರಾಣಿಗಳ ಅಂತಸ್ತಿನಿಂದ ಮೇಲ್ಕೆತ್ತಲು ಶ್ರೀಕೃಷ್ಣನ ಪ್ರಜ್ಞೆಯ ವ್ಯವಸ್ಥಿತ ಬೆಳವಣಿಗೆಗಾಗಿ ಭಗವಂತನು ಮೇಲೆ ಹೇಳಿದ ವಿಭಾಗಗಳನ್ನು ಸೃಷ್ಟಿಸಿದ. ಯಾವುದೇ ಮನುಷ್ಯನಿಗೆ ಕರ್ಮದ ವಿಷಯದಲ್ಲಿ ಇರುವ ಪ್ರವೃತ್ತಿಯು ಅವನು ಗಳಿಸಿಕೊಂಡ ಐಹಿಕ ಪ್ರಕೃತಿಯ ಗುಣಗಳನ್ನು ಅವಲಂಬಿಸುತ್ತದೆ. ಐಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳಿಗೆ ಅನುಸಾರವಾಗಿ ಬದುಕಿನ ಲಕ್ಷಣಗಳನ್ನು ಈ ಗ್ರಂಥಗಳ 18ನೆಯ ಅಧ್ಯಾಯದಲ್ಲಿ ವರ್ಣಿಸಿದೆ. ಆದರೆ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿರುವವನು ಬ್ರಹ್ಮಗಿಂತ ಮೇಲಿನವನು. ಗುಣಕ್ಕೆ ಅನುಸಾರವಾಗಿ ಬ್ರಾಹ್ಮಣರಿಗೆ ಪರಮ ಸತ್ಯವಾದ ಬ್ರಹ್ಮನ ಅರಿವಿರುತ್ತದೆ ಎಂದು ನಿರೀಕ್ಷಿಸಬಹುದು. ಆದರೆ ಅವರಲ್ಲಿ ಬಹುಮಂದಿ ಶ್ರೀಕೃಷ್ಣನ ನಿರಾಕಾರ ಬ್ರಹ್ಮ ಲಕ್ಷಣದ ಬಳಿಗಷ್ಟೇ ಹೋಗುತ್ತಾರೆ. ಬ್ರಹ್ಮನ ಮಿತವಾದ ಜ್ಞಾನವನ್ನು ಮೀರಿ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ತಿಳಿದುಕೊಂಡವನು ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಮನುಷ್ಯನು ಅಥವಾ ವೈಷ್ಣವ ಆಗುತ್ತಾನೆ. ಶ್ರೀಕೃಷ್ಣ ಪ್ರಜ್ಞೆಯು ರಾಮ, ನರಸಿಂಹ, ವರಾಹ ಮೊದಲ ಶ್ರೀಕೃಷ್ಣನ ಎಲ್ಲ ಸ್ವಾಂಶ ವಿಸ್ತರಣಗಳ ವಿಜ್ಞಾನವನ್ನು ಒಳಗೊಳ್ಳುತ್ತಾನೆ. ಮಾನವ ಸಮಾಜ ಈ 4 ವಿಭಾಗಗಳ ವ್ಯವಸ್ಥೆಗೆ ಶ್ರೀಕೃಷ್ಣನು ಅಧೀನರಿರುವ ಹಾಗೆ ಶ್ರೀಕೃಷ್ಣ ಪ್ರಜ್ಞೆಯಿರುವ ಮನುಷ್ಯನು ಕೂಡ ಮಾನವ ಸಮಾಜದಲ್ಲಿ ಎಲ್ಲ ವಿಭಜನೆಗಳಿಗೆ ಸಮುದಾಯ, ರಾಷ್ಟ್ರ, ಜೀವಿ ವರ್ಗ ಯಾವುದನ್ನೇ ಪರಿಗಣಿಸಿದರೂ ಅಧೀನನು ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ.